ನೋಡಿ ವೀಕ್ಷಕರೇ, ನಾನೀಗ 2-3 ಆಲೂಗಡ್ಡೆನ ಬಿಸಿನೀರಲ್ಲಿ ಬೇಯಕ್ಕೆ ಹಾಕಿದ್ದೀನಿ. ಅದು 2-3 ನಿಮಿಷ ಅಷ್ಟೇ ಬೇಯಿಸ್ಬೇಕು. ನೀವು ಯಾಕೆ ಬೇಯಿಸ್ಬೇಕು ಅಂದರೆ ಇದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ನೀವು ಬೇಯಿಸಲೇಬೇಕು. ಅದಕ್ಕೋಸ್ಕರ ಈಗ ನಾನು ಇದನ್ನೆಲ್ಲ ಬೇರೆ ಪಾತ್ರೆಗೆ ಅಂದರೆ ತಣ್ಣೀರು ಕೋಲ್ಡ್ ನೀರಿಗೆ ಡಂಪ್ ಮಾಡ್ಕೊತೀನಿ, ಬಸಿತೀನಿ ಈ ರೀತಿ ನೋಡಿ. ಅಂದರೆ ಕೋಲ್ಡ್ ನೀರಿಗೆ ಹಾಕ್ಕೋಬೇಕು ನೀವು. ಅದು ಭಾಳ ಬೇಯಿಸಬೇಡ್ರಿ, 2-3 ನಿಮಿಷ ಅಷ್ಟೇ. ನೋಡಿ, ನಾನು ತಣ್ಣೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ತೆಗೆದು ಈಗ ಒಂದು ಬಟ್ಟೆಗೆ ಅದು ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹಾಕ್ಕೊತೀನಿ ಸಪ್ರೇಟಾಗಿ. ನೋಡಿ ಈ ರೀತಿ ಕ್ಲೀನಾಗಿ ಬಸ್ಕೊಂಡು ಈ ರೀತಿ ಹಾಕಿದ್ದೀನಿ. ನೋಡಿ, ಒಂದು ಬಟ್ಟೆಯಲ್ಲಿ ಒಳ್ಳೆ ಬಟ್ಟೆ ತೊಗೊಂಡು ಬಟ್ಟೆಯಲ್ಲಿ ಹಾಕಿದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿ ಫುಲ್ ಡ್ರೈ ಆಗೋ ರೀತಿ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ನೋಡಿ ಈ ರೀತಿ ನೋಡಿ, ಎಲ್ಲಾದರೂ ನೀರಿನ ಅಂಶ ಕಾಣ್ತಾ ಇದೆಯಾ? ಈ ರೀತಿ ಕ್ಲೀನಾಗಿ ಒರೆಸ್ಕೋಬೇಕು ನೀವು. ಅಂದರೆ ನೀರೆಲ್ಲೂ ಕಾಣಿಸ್ಬಾರ್ದು ನಿಮಗೆ. ಆ ರೀತಿ ಕ್ಲೀನಾಗಿ ಒಂದು ಸಪ್ರೇಟ್ ಟವೆಲ್ ತೊಗೊಂಡು, ಚಲೋ ಟವೆಲ್ ತೊಗೊಂಡು ಈ ಥರ ಒರೆಸ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಸಪ್ರೇಟ್ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ, ಅದರಲ್ಲಿ ಒಂದಿಷ್ಟು ಹಾಕ್ಕೊತೀನಿ. ನಾನು ಎಲ್ಲ ಮಾಡೋಕ್ಕೆ ಲೇಟ್ ಆಗಿಬಿಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಫಸ್ಟ್ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಸಪ್ರೇಟ್ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊತೀನಿ. ಇದನ್ನು ಯಾಕೆ ನೀರಲ್ಲಿ ನೀವು ನೀರಲ್ಲಿ ಸ್ವಲ್ಪ 2-3 ನಿಮಿಷ ಕುದಿಸ್ಕೊಳ್ರಿ ಅಂದರೆ ಇದು ಕ್ರಿಸ್ಪಿ ಬರುತ್ತೆ. ಆಮೇಲೆ ಇದರಲ್ಲಿರೋ ಗಂಜಿ ಅಂಶ ನೀರಲ್ಲಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೀರಲ್ಲಿ ನಾವು 4-5 ನಿಮಿಷ ಕುದಿಸ್ಕೊಳ್ಳೇಬೇಕು. ಇನ್ನೂ ಕ್ರಿಸ್ಪಿ ಬರಬೇಕು ಅಂದರೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಹಾಕಿ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕ್ಲೀನಾಗಿ ನಾವು ಕಲಿಸ್ಕೋಬೇಕು. ಈ ರೀತಿ ಈಗ ನಾವು ಇದನ್ನು 2 ಸೆಕೆಂಡ್ ಬಿಟ್ಟು ಕರಿಯೋಣ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ 2 ನಿಮಿಷ. ನೋಡಿ ಈಗ ಎಣ್ಣೆ ಕಾದಿದೆ, ಒಂದೇ ಒಂದು ಹಾಕಿ ನೋಡಿದ್ದೀನಿ. ಈಗ ಇಷ್ಟ ಹಾಕ್ತೀನಿ. ಡೀಪ್ ಫ್ರೈ ಮಾಡೋಣ. ಈಗ ಇದನ್ನು ಸಖತ್ತಾಗಿರುತ್ತೆ ಗಾಯ್ಸ್. ಮಾಡಿ ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಡೋದಕ್ಕೂ ಹೊರಗಡೆಯಿಂದ ತಂದು ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತಲ್ವ. ನಾವು ಜಾಸ್ತಿ ತಿನ್ಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಆಯಿಲಲ್ಲಿ ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ನೀವು ಮನೆಯಲ್ಲೇ ಮಾಡಿ ಡೀಪ್ ಫ್ರೈ ಮಾಡಿ, ಚೆನ್ನಾಗಾಗುತ್ತೆ. ಕ್ರಿಸ್ಪಿ ನೋಡಿ. ಹೌದಾ? ನೋಡಿ ವೀಕ್ಷಕರೇ, ನಿಮಗೆ ಕರಿಯುವಾಗಲೇ ಸೌಂಡ್ ಗೊತ್ತಾಗುತ್ತೆ ನೋಡಿ. ಹೌದಾ? ನೋಡಿ ಈ ರೀತಿ ಸೌಂಡ್ ಬಂದುಬಿಡುತ್ತೆ ನಿಮಗೆ. ನೋಡಿ ಈಗ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಈಗ ನಾನು ಇದನ್ನು ಸಪ್ರೇಟ್ ಒಂದು ಬೌಲಿಗೆ ತಗೊತೀನಿ. ನೋಡಿ ವೀಕ್ಷಕರೇ, ಈ ರೀತಿ ನಾನೆಲ್ಲ ಕರೆದಿಟ್ಕೊಂಡಿದ್ದೀನಿ. ಈಗ ಪೆರಿ ಮಸಾಲ ಈ ಥರ ಇದನ್ನು ಹಾಕ್ತಾಯಿದ್ದೀನಿ. ಮಸಾಲಾನ ಈ ರೀತಿ ಸಖತ್ತಾಗಿರುತ್ತೆ ಗಾಯ್ಸ್. ನೀವು ಮಾಡಿ ನೋಡಿ. ನಾನು ಅರ್ಧ ಗಂಟೆಯಲ್ಲೇ ಮಾಡಿದ್ದೀನಿ. ನಾನು ಜಾಸ್ತಿ ಮಾಡಿರೋದ್ರಿಂದ ಅರ್ಧ ಗಂಟೆ ತೊಗೊಂಡಿದ್ದೀನಿ. ನೀವು ಕಡಿಮೆ ಮಾಡಿದರೆ ಇನ್ನೂ ಬೇಗ ಟೈಮ್ ಸೇವ್ ಆಗುತ್ತೆ. ಮಕ್ಕಳಿಗೆ ಎಷ್ಟು ಬೇಗ ಮಾಡಿಕೊಡ್ಬೋದು ಗೊತ್ತಾ? ಅಷ್ಟು ಫಾಸ್ಟ್ ಆಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸೌಂಡೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. ಈ ರೀತಿ ಮನೇಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಗಾಯ್ಸ್. ಈ ರೀತಿ ಮಾಡಿ. ಉಪ್ಪು ಖಾರ ಏನೂ ಹಾಕ್ಬೇಡ್ರಿ. ಪೆರಿ ಹಾಕಿದರೆ ಉಪ್ಪು ಖಾರ ಹಾಕ್ಬೇಡ್ರಿ. ಪೆರಿ ಹಾಕ್ತಾಯಿದ್ರೆ ಮಾತ್ರ ಉಪ್ಪು ಖಾರ ಹಾಕಿ. ಓಕೆ, ಥ್ಯಾಂಕ್ ಯು.